ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ತೆ ಅಣ್ಣ, ಕೇಳಿಸ್ತಿದ್ಯಾ? ನಾ ಸ್ವಲ್ಪ ಸೌಂಡ್ ಕೊಡೋಣ. ಕೇಳಿಸುತ್ತಾ? ಸೌಂಡ್ ಕೊಡೋಣ ಸ್ವಲ್ಪ. ಎಲ್ರಿಗೂ ನಮಸ್ತೆ, ಎಲ್ರಿಗೂ ಜೈ ಭೀಮ್. ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಈ ವೇದಿಕೆನ ಹಂಚ್ಕೊಂತಿರೋದು ಜೈ ಭೀಮ್ ಕಾರ್ಯಕ್ರಮದಲ್ಲಿ. ತುಂಬ ಖುಷಿ ಆಗ್ತಿದೆ. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾನು ಇಲ್ಲಿ ಬಂದಿರೋದು ಒಂದು ವಿಷಯನ ನಿಮಗೆ ತಿಳ್ಸೋಕ್ಕೋಸ್ಕರ. ನನ್ನ ಹೆಸರು ಹೇಮಂತ್ ಕನ್ನಡಿಗ ಅಂತ ಹೇಳಿ. ಕೋಗಿಲು ಗ್ರಾಮದಲ್ಲಿ ನಮ್ಮದು ಆಶ್ರಮ ಇದೆ, ಕರ್ನಾಟಕ ಸ್ನೇಹಜೀವಿ ಆಶ್ರಮ ಅಂತ ಹೇಳಿ. ಇಷ್ಟೊತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡಿದ್ರು. ಇವತ್ತು ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಏನು ನಡೀತಿದೆ ಅಂತ ನಾನು ಒಂದು ಚಿಕ್ಕದಾಗಿ ಹೇಳ್ತೀನಿ. ಇವತ್ತು ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಊಟ ನೀರು ಇಲ್ದಿರ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ, ರಸ್ತೆಗಳಲ್ಲಿ ಪ್ರಾಣ ಬಿಡ್ತಿದ್ದಾರೆ. ನಿಜವಾಗ್ಲೂ ಯಾವ್ದಾದ್ರು ಧರ್ಮ ದೊಡ್ಡದಾಗಿದ್ರೆ, ಯಾವ್ದಾದ್ರು ಜಾತಿ ದೊಡ್ಡದಾಗಿದ್ರೆ, ಅವ್ರದೇ ಜಾತಿಯವರು, ಅವ್ರದೇ ಜನಾಂಗದವರು ಇವತ್ತು ಊಟ ನೀರು ಇಲ್ದಿರ ಪ್ರಾಣ ಬಿಡ್ತಿದ್ದಾರೆ. ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಊಟ ಹಾಕಿ ನಿಮ್ ಜಾತಿ ಧರ್ಮನ ದೊಡ್ಡದ್ ಮಾಡ್ಕೊಳ್ಳಿ. ಸೊ ಯಾಕೆ ಈ ಮಾತು ಹೇಳ್ದೆ ಅಂದ್ರೆ, ನಿಜವಾಗ್ಲೂ ಎಷ್ಟೋ ತಂದೆ ತಾಯಂದಿರು ಬರೇ ಊಟ ನೀರು ಇಲ್ದಿರ ರಸ್ತೆಯಲ್ಲಿ ಪ್ರಾಣ ಬಿಡ್ತಿದ್ದಾರೆ. ಅತ್ಯಾಚಾರ ಎಲ್ಲೂ ಆಗ್ತಿಲ್ಲ. ಮದ್ವೆ ಆಗಿತ್ತಾದ್ಮೇಲೆ ಅಮ್ಮ ಬೇಡ ಅಪ್ಪ ಬೇಡ ಅಂತ ಹೊಡೆದಾಕಿತ್ತಾದ್ಮೇಲೆ ತಂದೆ ತಾಯಿ ಎಲ್ಲಿ ಮಲ್ಕೊಂತಾರೆ? ರಸ್ತೆಯಲ್ಲಿ ಮಲ್ಕೊಂತಾರೆ. ಅದೇ ರಸ್ತೆಯಲ್ಲಿ ಎಷ್ಟೋ ಜನ ಕುಡ್ಕೊಂಡು ಓಡಾಡ್ತಿರ್ತಾರೆ, ನಶೆ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಹಾಗಾದ್ರೆ ಆ ತಾಯಿ ಮೇಲೆ ಅತ್ಯಾಚಾರ ಆಗಲ್ವಾ? ಎಲ್ಲೋ ಅತ್ಯಾಚಾರ ಆಯ್ತು ಅಂತ ನಾವಿಲ್ಲಿ ಸ್ಟೇಟಸ್ ಹಾಕೋತಿರಲ್ವಾ? ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಎಷ್ಟೋ ತಾಯಿ ಇದೀರಿ ಇವತ್ತು. ನಾನ್ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಎಷ್ಟು ಜನ ಹೆಣ್ಮಕ್ಳ ಮೇಲೆ ಇವತ್ತು ಕೂಡ ಬಟ್ಟೆ ಇಲ್ಲ, ರಸ್ತೆಗಳಲ್ಲಿ ಮಲಗಿದ್ದಾರೆ. ಸೊ ನಾನು ಈ ಗ್ರಾಮಸ್ಥರಿಗೆ ಹೇಳೋದಿಷ್ಟೇ, ಈ ಗ್ರಾಮದಲ್ಲಿ ಯಾರಾದ್ರೂ ಅಣ್ಣ ನನ್ಗೆ ಊಟ ಕೊಡ್ಸಿ, ವಯಸ್ಸಾಗ್ಬಿಟ್ಟಿರುತ್ತೆ, ಎಷ್ಟೋ ಜನ ಇರ್ತಾರೆ ಈ ಊರುಗಳಲ್ಲೂ ಕೂಡ, ಊಟ ಕೊಡ್ಸಿ, 1 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ, ಕೈ ಕೊಳ್ತೋಗಿರುತ್ತೆ, ಕಾಲ್ ಕೊಳ್ತೋಗಿರುತ್ತೆ. ಈ ಗ್ರಾಮದಲ್ಲಿ ಯಾರೇ ಇದ್ರು ದಯವಿಟ್ಟು ನನ್ನ ನಂಬರ್ ಫೋನ್ ಮಾಡಿ, ನಾನೇ ಬಂದು ಕರ್ಕೊಂಡೋಗಿ ಅವ್ರಿಗೆ ಜೀವನ ಪೂರ್ತಿ ಊಟ ಹಾಕ್ತೀನಿ. ಸೊ ಹಾಗೆ ಇಂಥ ಯುವಕರಿಗೆ ದಯವಿಟ್ಟು ಊರ್ ಜನ ಸಪೋರ್ಟ್ ಮಾಡಬೇಕು. ಇಂಥ ಕಾರ್ಯಕ್ರಮಗಳು ಇವತ್ತು ಕಮ್ಮಿ ಆಗಿವೆ, ತುಂಬಾ ಕಮ್ಮಿ ಆಗಿವೆ. ಯಾಕಂತಂದ್ರೆ ಅನೇಕ ಸಮಸ್ಯೆಗಳಿದೆ. ಸೊ ಇಂಥ ಹುಡುಗರಿಗೆ ಕಾಂತರಾಜ್ ಅವ್ರ ತಂಡಕ್ಕೆ ದೇವರು ಒಳ್ಳೇದ್ ಮಾಡ್ಲಿ. ಹಾಗೆ ನಾನು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ನೋಡ್ಕೊಂಡೇ ಮುಂದುವರ್ಸೋದು. ನನ್ನ ಎಲ್ಲ ಬೆಳವಣಿಗೆಗೆ ಆ ತಂದೆ ಆಶೀರ್ವಾದ ನನ್ನ ಮೇಲಿದೆ. ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಇಷ್ಟೊತ್ತು ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಮ್ಮ ಹೇಮಂತ್.